हल्का लोकसभा गुलबर्गा से आज पर्चा नामजदगी नॉमिनेशन पेपर्स दाखिल करने के पहले दिन 3 उम्मीदवारों ने अपने पर्चे नामजदगी दाखिल किए। राधा किशन दोडमनी ने कांग्रेस उम्मीदवार की हैसियत से अपना पर्चा नामजदगी दाखिल किया, जबकि उनके हरीफ डॉक्टर उमेश जादव ने बीजेपी उम्मीदवार की हैसियत से अपना पर्चा नामजदगी दाखिल किया। ताराबाई भोवी जोजा विश्वेश्वरैया भोवी ने भारत जन समर्थ पार्टी की उम्मीदवार से अपना पर्चा नामजदगी दाखिल किया, लेकिन रिटर्निंग ऑफिसर हल्का लोकसभा गुलबर्गा मोहतरमा फौजिया तरन्नुम डिप्टी कमिश्नर गुलबर्गा ने ताराबाई भोवी को आज़ाद उम्मीदवार करार दिया। हल्का लोकसभा गुलबर्गा में लोकसभा इंतखाबात 2024 के लिए 19 अप्रैल तक पर्चा जाते नामजदगी दाखिल किए जा सकते हैं। 20 अप्रैल को 11 बजे दिन पर्चा जाते नामजदगी की जांच होगी। 22 अप्रैल को दोपहर 3 बजे तक पर्चा जाते नामजदगी वापस लिए जा सकते हैं। 7 मई को राय दही मुकर्रर है। कांग्रेस उम्मीदवार राधा किशन दोडमनी ने 3 पर्चा जाते नामजदगी दाखिल किए। इस तरह आज जुमला 3 उम्मीदवारों ने 5 कागजात नामजदगी दाखिल किए। ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಡಮನಿಯವರನ್ನ ಇವತ್ತು ನಾವು ಆಯ್ಕೆ ಮಾಡಿದ್ದೇವೆ ಹೊಸ ಮುಖನ। ಇಡೀ ಪಕ್ಷ ಬಹಳ ಒಮ್ಮತದಿಂದ ಜನರು ಪಕ್ಷ ಭೇದವನ್ನು ಮರೆತು ನಮಗೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ। ಒಳ್ಳೆ ಶುಭ ಮುಹೂರ್ತ, ಶುಭ ಗಳಿಗೆಯಲ್ಲಿ ನಾವು ನಾಮಿನೇಷನ್ ಅನ್ನು ಸಲ್ಲಿಸಿದ್ದೇವೆ। ಬಹಳ ಆತ್ಮವಿಶ್ವಾಸದಿಂದ ನಮ್ಮೆಲ್ಲ ಕಾರ್ಯಕರ್ತರು ದುಡಿತಾ ಇದ್ದಾರೆ। ಮತದಾರರಿಗೆ ನಾವು ಕೊಟ್ಟಂತ ಗ್ಯಾರಂಟಿ 5 ಗ್ಯಾರಂಟಿಗಳನ್ನ ಜನರಿಗೆ ತಲುಪಿದೆ ಮತ್ತು ಬಹಳ ದೊಡ್ಡ ಗ್ಯಾರಂಟಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿದ್ದಾರೆ। ಗ್ಯಾರಂಟಿ ಏನದು ಅಂತಂದ್ರೆ, ಈಗ ನಾವು 2,000 ತಿಂಗಳಿಗೆ ಕೊಡ್ತೀವಿ, ವರ್ಷಕ್ಕೆ 24,000 ಕೊಡ್ತೀವಿ ಅಂತ ಗೃಹಲಕ್ಷ್ಮಿ ಹೇಳಿದ್ದೇವೆ, ಅದನ್ನು ಅನುಸರಿಸಿದ್ದೇವೆ। ಅದೇ ರೀತಿ ಮಹಾಲಕ್ಷ್ಮಿ 1 ಲಕ್ಷ ರೂಪಾಯಿ ತಿಂಗಳಿಗೆ 8,000 ವರ್ಷಕ್ಕೆ ಹೆಣ್ಮಕ್ಳು ಕೊಡ್ತೀವಿ ಅಂತ ಹೇಳಿ, ಮತ್ತು ಯುವಕರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ವರ್ಷಕ್ಕೆ, ಮತ್ತು ಎಲ್ಲ ಆರೋಗ್ಯಕ್ಕೋಸ್ಕರ 25 ಲಕ್ಷ ರೂಪಾಯಿವರೆಗೂ ಕೂಡ ನಾವು ಆರೋಗ್ಯ ವಿಮೆಯನ್ನ ಮಾಡ್ತೀವಿ ಅಂತ ಹೇಳಿ ಎಲ್ಲಾ ವರ್ಗದ ಜನರಿಗೆ, ಸರ್ಕಾರಿ ನೌಕರಿ ಇರ್ಬೋದು, ಟೀಚರ್ಸ್ ಇರ್ಬೋದು, ಕಾರ್ಮಿಕರಿರ್ಬೋದು, ರೈತ ಕಾರ್ಮಿಕರಿರ್ಬೋದು, ಎಲ್ಲರೂ ಕೊಡ್ತೀವಿ ಅಂತ ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು, ನಾನು ಸಿದ್ದರಾಮಯ್ಯ ಸಿಗ್ನೇಚರ್ ಮಾಡೋದು ಆ ರೀತಿ ಸಿಗ್ನೇಚರ್ ಮಾಡಿದ್ದಾರೆ। ಇದಲ್ಲದೆ ಸಮಾನತೆ ಮತ್ತು ರೈತರ ಸಾಲಕ್ಕೋಸ್ಕರ, ಸಾಲ ಮನ್ನಾಗೋಸ್ಕರ ಒಂದು ಪ್ರತ್ಯೇಕವಾದಂತ ಒಂದು ನ್ಯಾಯವನ್ನು ಕೊಡುವಂತ ಕೆಲಸ, 5 ನ್ಯಾಯ ಕೊಡುವಂತ ಒಂದು ಎಐಸಿಸಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಘೋಷಣೆ ಆಗಿದೆ। ಸೊ ನಾವು ನುಡಿದಂತೆ ನಡೀತೀವಿ, ಬಸವಣ್ಣನ ನಾಡಿನಲ್ಲಿದ್ದೀವಿ, ನಾವು ಮಾತು ತಪ್ಪುದಿಲ್ಲ। ಜನ ಈಗಾಗಲೇ ನಾವೇನು ಕರ್ನಾಟಕದಲ್ಲಿ ಕೊಟ್ಟಿದ್ದೀವಿ, ಇಡೀ ದೇಶದಲ್ಲಿ ನಮ್ಮನ್ನ ನೋಡ್ತಾ ಇದ್ದಾರೆ, ನಾವು ಇಂಪ್ಲಿಮೆಂಟ್ ಮಾಡ್ತೀವಿ। भारतीय जनता पार्टी के अभ्यर्थी उमेश यादव, हमारे मित्र माजी एमएलए केकेआरडीबी के चेयरमैन अप्पू गौड़ा जी के साथ, हमारे बहन शोभा बानी के साथ, हमारे और एक भाई भीमना भिल्लो जी के साथ, लिंगराज बिरादर के साथ हम सब जाकर आज पहला 61 नॉमिनेशन भर के आए हैं और 3 सेट नॉमिनेशन हम 18 तारीख नगरेश्वर स्कूल से डीसी ऑफिस तक जुलूस में आकर कार्यकर्ताओं के साथ, हमारे नेताओं के साथ आकर नॉमिनेशन फाइल करने आए हैं। मैं आपके दरिया में लोगों से हाथ जोड़कर विनती करता हूं, रिक्वेस्ट करता हूं
और एक बार मोदी जी को तीसरे बार प्रधानमंत्री करने के लिए आशीर्वाद दीजिए। आपका बेटा, आपका सेवक डॉक्टर उमेश यादव को कमल के फूल को वोट डालकर मुझे और एक बार वोट डाल के जिताने के लिए आपके जरिए मैं सबको रिक्वेस्ट करता हूँ। धन्यवाद। कर्नाटकದ ಹೆಬ್ಬಾಗಿಲಾಗಿರುವಂತಹ ನಮ್ಮ ಕಲಬುರಗಿಯ ಲೋಕಸಭಾ ಕ್ಷೇತ್ರಕ್ಕೆ ಅತ್ಯಂತ ಯಶಸ್ವಿ ಲೋಕಸಭಾ ಸದಸ್ಯರಿಗೆ ಹೆಗ್ಗಳಿಕೆಗೆ ಪಾತ್ರರಾದಂತಹ ಮತ್ತು ಎರಡನೇ ಅವಧಿಗೆ ಇವತ್ತು ನಾಮಪತ್ರವನ್ನ ಸಲ್ಲಿಸಿರುವಂತಹ ಡಾಕ್ಟರ್ ಉಮೇಶ್ ಯಾದವ್ ಸಾಹೇಬ್ರ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಕಾರ್ಯಕ್ರಮವನ್ನ ಇವತ್ತು ಡಿಸಿ ಕಚೇರಿಯಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಇವತ್ತಿನ ದಿವಸ ಮಾಡಿದ್ದಾರೆ. ನಾನು ಇಡೀ ಕಲಬುರಗಿಯ ಜಿಲ್ಲೆಯ ಜನತೆಯಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ. ಇವತ್ತು ಪಾರ್ಲಿಮೆಂಟ್ ಸದಸ್ಯರ ಒಂದು ಮಾದರಿಯಾಗಿರುವಂತಹ ಪಾರ್ಲಿಮೆಂಟ್ ಸದಸ್ಯರ ರೀತಿಯಲ್ಲಿ ಇವತ್ತು ಮಾನ್ಯ ಉಮೇಶ್ ಯಾದವ್ ಸಾಹೇಬ್ರು 5 ವರ್ಷ ಈ ಭಾಗದ ಅಭಿವೃದ್ಧಿಗಾಗಿ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸೇವೆ ಮಾಡಿದ್ದಾರೆ. ಮತ್ತೊಮ್ಮೆ ವಿಶ್ವಕ್ಕೆ ಇವತ್ತು ಭಾರತದ ಕೀರ್ತಿ ಘನತೆಯನ್ನ ಹೆಚ್ಚಿರುವಂತಹ ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಕಲಬುರಗಿಯ ಮಹಾಜನತೆ, ಜಿಲ್ಲೆಯ ಮಹಾಜನತೆ, ಎಲ್ಲಾ ಸಮಾಜದವರು ಒಂದಾಗಿ ಇವತ್ತು ಮಾನ್ಯ ಉಮೇಶ್ ಯಾದವ್ ಸಾಹೇಬ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ. ನಮ್ಮ ಹಿರಿಯ ಮುಖಂಡರಾದಂತಹ ಭೀಮಣ್ಣ ಬಿಲ್ಲವ್ ಸರ್ ಅವರು, ನಮ್ಮ ಶೋಭಾ ಬಾಣಿಯಕ್ಕವರು, ಲಿಂಗರಾಜ್ ಬಿರಾದರ್ ಸರ್ ಅವರು ಮತ್ತು ಜಾಧವ್ ಸಾಹೇಬ್ರು ನಾವೆಲ್ಲರೂ ಸೇರಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ. ಮತ್ತು 18ನೇ ತಾರೀಕು ಕಲಬುರಗಿ ನಗರದಲ್ಲಿ ಒಂದು ಬೃಹತ್ ಮೆರವಣಿಗೆ ಮುಖಾಂತರ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ಆಗೋದಿದೆ. ನಮ್ಮ ನಗರೇಶ್ವರ ಗಂಜ್ ಮೈದಾನದಿಂದ DC ಆಫೀಸ್ ವರೆಗೆ ಭವ್ಯವಾದಂತಹ ಮೆರವಣಿಗೆ ಮುಖಾಂತರ ನಾವು ಆ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ಕಲಬುರಗಿಯ ಜನತೆಯಲ್ಲೂ ಕೂಡ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ.